ಎಲ್ಲರಿಗೂ ಅನ್ವೀಕ್ಷ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಮುಂದಿನ ಸಂಚಿಕೆಯನ್ನು ನೋಡೋಣ. ಹಿಂದಿನ ಸಂಚಿಕೆಯಲ್ಲಿ ಭಾರ್ಗವ, ಮೈಥಿಲಿ ಮತ್ತು ವಿನುತಾ ಮೂವರು ಕೂಡ ತಮ್ಮ ಸ್ಕೂಟಿಯಲ್ಲಿ ಶ್ರೀರಕ್ಷಾ ಶಿಕ್ಷಣ ಸಂಸ್ಥೆ ಎದುರು ಬಂದು ನಿಂತಿದ್ರು. ಅಲ್ಲಿಂದ ಮುಂದೆ ಏನಾಗುತ್ತೆ ಅನ್ನೋದನ್ನು ನಾವು ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಶ್ರೀರಕ್ಷಾ ಶಿಕ್ಷಣ ಸಂಸ್ಥೆ ತನ್ನ ಒಡೆಯನನ್ನು ಕಾಣಲು, ಆತನನ್ನು ಸ್ವಾಗತಿಸಲು ಒಳ್ಳೆಯ ಮದುಮಗಳ ಹಾಗೆ ಸಿಂಗರಿಸಿಕೊಂಡು ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನದೇ ಛಾಪು ಹೊತ್ತು ತಲೆ ಎತ್ತಿ ನಿಂತಿದ್ದ ಬಹುಮಹಡಿ ಕಟ್ಟಡ. ಹೊರಗಡೆ ಹಚ್ಚ ಹಸಿರಿನ ಮಾವಿನ ತೋರಣ, ಹೂಗಳಿಂದ ಅಲಂಕಾರ ಮಾಡಿಕೊಂಡ ಶ್ರೀರಕ್ಷಾ ಶಿಕ್ಷಣ ಸಂಸ್ಥೆ ಒಳಗಿನ ಆವರಣದಲ್ಲಿ ಬಣ್ಣ ಬಣ್ಣದ ಬಲೂನ್ ಮತ್ತು ಹೂಗಳಿಂದ ಅಲಂಕಾರಗೊಂಡು ಮಿಂಚುತ್ತಿತ್ತು. ಅಲ್ಲಿ ಓದುವಂತಹ ಎಲ್ಲ ವಿದ್ಯಾರ್ಥಿಗಳು ಯಾವುದೇ ಭೇದ ಭಾವ ಇಲ್ಲದೆಯೇ ಉತ್ತಮ ಅಂಕಗಳನ್ನು ತೆಗೆದುಕೊಂಡು ಪ್ರತಿ ವರ್ಷವೂ 100% ತೆಗೆದು ಪೈಪೋಟಿಗೆ ಬಿದ್ದ ಉಳಿದ ಇತರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಸೆಡ್ಡು ಹೊಡೆದು ನಿಂತು ತನ್ನದೇ ಛಾಪು ಮೂಡಿಸಿಕೊಂಡು ಹೆಮ್ಮೆಯಿಂದ ತಲೆ ಎತ್ತಿ ನಿಂತ ಹಿರಿಮೆ ಶ್ರೀರಕ್ಷಾ ಶಿಕ್ಷಣ ಸಂಸ್ಥೆಗೆ ಸೇರಿತ್ತು. ಶಿಸ್ತು, ಸಮಯ ಪಾಲನೆಗೆ ಇನ್ನೊಂದು ಹೆಸರು ಶ್ರೀರಕ್ಷಾ ಎಂಬ ಹೆಸರು. ಮೈಸೂರಿನ ಸುತ್ತ 10 ಹಳ್ಳಿಗಳಿಗೆ ಅದೇ ದೊಡ್ಡ ವಿದ್ಯಾಸಂಸ್ಥೆ. ಪ್ರೈಮರಿಯಿಂದ ಹಿಡಿದು ಎಲ್ಲ ವಿಭಾಗಗಳ ಡಿಗ್ರಿವರೆಗೂ ಅದೊಂದು ವಿದ್ಯಾಸಂಸ್ಥೆಯಲ್ಲಿ ಓದಲು ಅವಕಾಶವಿತ್ತು. ಅಲ್ಲಿ ಓದುವ ವಿದ್ಯಾರ್ಥಿಗಳಲ್ಲಿ ಬಡವ, ಶ್ರೀಮಂತ ಎಂಬ ಯಾವುದೇ ರೀತಿಯ ಭೇದ ಭಾವ ಇರಲಿಲ್ಲ. ಇನ್ನು ಅಲ್ಲಿನ ಶಿಕ್ಷಕರ ಆಯ್ಕೆಯಂತೂ ಮೆರಿಟ್ ಮೇಲೆ ಆಯ್ಕೆ ಆಗಿ ಕಾಟಾಚಾರಕ್ಕೆ ಪಾಠ ಮಾಡದೆ ತಮ್ಮ ಸ್ವಂತ ಸಾಮರ್ಥ್ಯದಿಂದ ಕಷ್ಟಪಟ್ಟು ಓದಿ ರ್ಯಾಂಕ್ ಬಂದಂತಹ ರಾಜ್ಯದ ಅತ್ಯುತ್ತಮ ಶಿಕ್ಷಕರು ಅಲ್ಲಿ ಪಾಠ ಮಾಡೋದಕ್ಕೆ ಇದ್ದರು. ಇಲ್ಲಿ ಶಿಕ್ಷಕರ ಆಯ್ಕೆ ಮಾಡೋದು ಆ ಒಬ್ಬ ವ್ಯಕ್ತಿಗೆ ಮಾತ್ರ ಇರುವ ಅಧಿಕಾರವಾಗಿತ್ತು. ಪಠ್ಯ ವಿಷಯ ಬೋಧನೆ ಮಾಡುವ ಶಿಕ್ಷಕರಿಂದ ಹಿಡಿದು ಪಠ್ಯೇತರ ಚಟುವಟಿಕೆಗಳಲ್ಲಿ ಕೂಡ ಮಕ್ಕಳು ಸದಾ ಮುಂದೆ ಇರಬೇಕು ಅನ್ನೋದು ಆ ವ್ಯಕ್ತಿಯ ಆಶಯ ಆಗಿತ್ತು. ಹಾಗಾಗಿ ಸ್ಪೋರ್ಟ್ಸ್, ಸಾಂಸ್ಕೃತಿಕ ವಿಭಾಗ ಹೀಗೆ ಎಲ್ಲದರಲ್ಲೂ ಆ ವ್ಯಕ್ತಿಗೆ ದಿ ಬೆಸ್ಟ್ ಕ್ಯಾಂಡಿಡೇಟ್ ಬೇಕಾಗಿತ್ತು. ಆಯ್ಕೆ ಕೂಡ ಹಾಗೆ ನಡೀತಾ ಇತ್ತು. ತನ್ನ ಏಳಿಗೆಗಾಗಿ ತಮ್ಮನ್ನು ಕೇವಲ ಸ್ಟಾಫ್ ಆಗಿ ಅಥವಾ ಕೆಲಸದವರಾಗಿ ಕಾಣದೆ ತಮ್ಮ ಸ್ವಂತ ಮನೆಯವರ ಹಾಗೆ ಕಾಣುವ, ಪರೋಕ್ಷವಾಗಿ ಎಲ್ಲೋ ಇದ್ದುಕೊಂಡು ತಮ್ಮೆಲ್ಲರ ಕಷ್ಟ ಸುಖದಲ್ಲಿ, ನೋವು ನಲಿವಲ್ಲಿ ಭಾಗಿಯಾಗುವ, ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ದುಡಿಯುತ್ತಿದ್ದ ಆ ಯಜಮಾನನನ್ನು ಕಾಣಲು ಕಾತುರದಿಂದ ಕ್ಷಣಗಣನೆ ಎಣಿಕೆ ಮಾಡ್ತಾಯಿದ್ರು ಶ್ರೀರಕ್ಷಾ ಮತ್ತದರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು. ಮೈಥಿಲಿ, ಏನೇ ಇದು, ಇವತ್ತು ನಮ್ಮ ಇನ್ಸ್ಟಿಟ್ಯೂಷನ್ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಒಳ್ಳೆ ಮದುವೆ ಮನೆ ಥರ ರೆಡಿ ಮಾಡಿದ್ದಾರೆ. ಏನು ವಿಶೇಷ ಇರ್ಬೋದು? ಏನಾದರೂ ವಿಶೇಷ ಇದ್ದಿದ್ರೆ ನಮಗೂ ಹೇಳ್ಬೋದಿತ್ತಲ್ವೇನೆ, ನಾವು ಕೂಡ ಚೆನ್ನಾಗಿ ರೆಡಿಯಾಗಿ ಬರ್ತಾ ಇದ್ವಿ ಎಂದು ಆಗಷ್ಟೇ ಕಾಲೇಜ್ ಗೇಟ್ ಒಳಗೆ ಬಂದ ವಿನುತಾ ಗಾಡಿ ನಿಲ್ಲಿಸುತ್ತಾ ಮೈಥಿಲಿಯ ಬಳಿ ಕೇಳಿದ್ಲು. ವಿನುತಾ ಮಾತನ್ನು ಕೇಳಿ ಭಾರ್ಗವ ಮುಸಿ ಮುಸಿ ನಗುತ್ತಾ, ಅಕ್ಕ, ನಾನು ಈ ವಿನು ಅಕ್ಕಗೆ ಮರಿಗುಳಿ ಮರಿಯಮ್ಮ ಅಂತ ಸರಿಯಾಗಿ ಒಳ್ಳೆ ಹೆಸರನ್ನೇ ಇಟ್ಟಿದ್ದೀನಿ ಅಲ್ವಾ ಎಂದು ಅವಳನ್ನು ಛೇಡಿಸಿದ. ಯಾಕೋ ಭಾರ್ಗವ ಹಾಗೆ ಹೇಳ್ತಾ ಇದ್ದೀನಿ, ನನಗೇನು ಯಾವ ಮರಿಗುಳಿತನೂ ಇಲ್ಲ ತಿಳ್ಕೊ ಎಂದು ವಿನುತಾ ಮೂತಿ ಮುರಿದು ಹೇಳಿದ್ಲು. ಭಾರ್ಗವ ವಿನುತಾ ಮಾತಿಗೆ ಮತ್ತೆ ಸಣ್ಣದಾಗಿ ನಗುತ್ತಾ, ಇಲ್ಲದೆ ಇನ್ನೇನು ವಿನು ಅಕ್ಕ, ನಿನ್ನೆ ಅಷ್ಟೇ ಪ್ರಿನ್ಸಿ ಹೇಳಿಲ್ವಾ ಇವತ್ತು ಈ ಇನ್ಸ್ಟಿಟ್ಯೂಷನ್ನ ಹೆಡ್ ಬರ್ತಾರೆ, ಅವರನ್ನು ವೆಲ್ಕಮ್ ಮಾಡೋ ಸಣ್ಣ ಫಂಕ್ಷನ್ ಇದೆ ಅಂತ. ನಿನ್ನೆ ಹೇಳಿದ್ದನ್ನು ಇವತ್ತೇ ಮರೆತುಬಿಟ್ಯಾ ಹೇಗೆ ಅಂದು ಕೇಳ್ತಾನೆ. ಅದಕ್ಕೆ ವಿನುತಾ ಹಿ ಅಂತ ನಗಾಡ್ತಾ, ಮರ್ತಿಲ್ಲ ಕಣೋ ಮುದ್ದಿನ ತಮ್ಮ, ನಿಮಗಿಬ್ಬರಿಗೂ ಎಷ್ಟು ನೆನಪಿದೆ ಅಂತ ಟೆಸ್ಟ್ ಮಾಡಿದೆ ಅಷ್ಟೇ. ನನಗೆ ಚೆನ್ನಾಗಿ ಗೊತ್ತಿತ್ತು ಈ ವಿಷಯ. ನಾನು ಇದ್ರ ಬಗ್ಗೆ ಮೈಥಿಲಿ ಜೊತೆ ಈಗಾಗಲೇ ಮಾತಾಡಿದ್ದೆ ಅಲ್ವಾ ಮೈಥಿಲಿ ಎಂದು ಪೆಚ್ಚಾಗಿ ನಕ್ಕು ಕೇಳಿದ್ಲು. ಆಹಾ ವಿನು ಅಕ್ಕ, ಏನು ಡವ್ ಮಾಡ್ತೀಯಾ? ಈ ಡವ್ವೆಲ್ಲ ಏನು ಬೇಡ, ನನಗೆ ಗೊತ್ತು. ಈಗ ನಾನು ಹೇಳಿದ ಮೇಲೆ ನಿನಗೆ ಈ ವಿಷಯ ನೆನಪಾಗಿದ್ದು, ಸುಮ್ಮನೆ ಇರು ಎಂದ ಭಾರ್ಗವನ ಮಾತಿಗೆ ಇಬ್ಬರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಸ್ವಲ್ಪ ಸಮಯ ಸಿಕ್ಕರೂ ಸಾಕು, ಇಬ್ಬರು ಯಾವುದಾದ್ರೂ ಒಂದು ವಿಷಯ ಹಿಡ್ಕೊಂಡು ಜಾಗ ಯಾವುದು ಅಂತಲೂ ನೋಡದೆ ಹೀಗೆ ಒಳ್ಳೆ ಕೋಳಿ ಥರ ಜಗಳ ಮಾಡ್ತಿರಲ್ಲ. ನಿಮ್ಮಿಬ್ಬರ ಜೊತೆ ಸಿಕ್ಕಿಬಿದ್ದು ಒದ್ದಾಡ ಹಾಗಾಗಿದೆ ಪ್ರತಿದಿನ, ಎಲ್ಲ ನನ್ನ ಕರ್ಮ ಎಂದು ಮೈಥಿಲಿ ಅವರಿಬ್ಬರಿಗೂ ಜೋರು ಮಾಡಿದಳು. ಹಾಗೆ ಭಾರ್ಗವನ ಕಡೆಗೆ ನೋಡಿ, ಭಾರ್ಗವ, ಕನ್ನಡ ಪಂಡಿತರು ಅಂದರೆ ನಮ್ಮ ಅಪ್ಪಯ್ಯ ಬಂದಿದ್ದಾರೋ ಇಲ್ವೋ ನೋಡು ಸ್ವಲ್ಪ. ಹಾಗೆ ನಿನ್ನ ಕ್ಲಾಸಿಗೆ ಹೋಗು, ಸಂಜೆ ಸಿಗೋಣ. ಮತ್ತೆ ವಿನು, ನೀನು ಬಾ, ನಾವು ಕ್ಲಾಸಿಗೆ ಹೋಗೋಣ. ಏನಾದರೂ ತಯಾರಿದ್ದರೆ ಮಾಡೋಣ ಹೋಗಿ, ಇಲ್ಲ ಅಂದರೆ ಸುಮ್ಮನೆ ಪ್ರಿನ್ಸಿ ಗುರ್ರ ಅಂತಾರೆ ಹೇಳಿ ಅವರಿಬ್ಬರ ಕೋಳಿ ಜಗಳಕ್ಕೆ ಸದ್ಯಕ್ಕೆ ಫುಲ್ ಸ್ಟಾಪ್ ಇಟ್ಟು ಅವರವರ ತರಗತಿಯ ಕಡೆಗೆ ಹೊರಟಿದ್ರು. ಭಾರ್ಗವ ತನ್ನ ಕ್ಲಾಸಿಗೆ ಹೋಗೋ ಮೊದಲು ಮೈಥಿಲಿ ಹೇಳಿದ ಹಾಗೆ ಕನ್ನಡ ಪಂಡಿತರು ಅಂದರೆ ಅವರ ತಂದೆ ಶ್ರೀನಿವಾಸ್ ಪಂಡಿತ್ ಅವರು ಬಂದಿದ್ದಾರೋ ಇಲ್ವೋ ಅಂತ ನೋಡಿಕೊಂಡು ಅವರನ್ನೊಮ್ಮೆ ಮಾತಾಡಿಸಿ ತನ್ನ ಕ್ಲಾಸಿಗೆ ಹೋಗಿದ್ದ. ಶ್ರೀನಿವಾಸ್ ಪಂಡಿತ್ ಅವರು ಶ್ರೀರಕ್ಷಾದಲ್ಲಿ ಸುಮಾರು 30 ವರ್ಷಗಳಿಂದ ಹೈಸ್ಕೂಲ್ ಮಕ್ಕಳಿಗೆ ಕನ್ನಡ ವಿಷಯವನ್ನು ಬೋಧನೆ ಮಾಡ್ತಾಯಿದ್ರು. ಅಲ್ಲಿದ್ದ ಶಿಕ್ಷಕರಲ್ಲಿ ಅವರೇ ಸೀನಿಯರ್ ಅಂತ ಹೇಳಿದ್ರೂ ತಪ್ಪಿಲ್ಲ.
ತಮಗೆ ಅನ್ನ ನೀಡುತ್ತಿರುವ ಶಿಕ್ಷಣ ಸಂಸ್ಥೆಯಲ್ಲೇ ತನ್ನಿಬ್ಬರು ಮಕ್ಕಳನ್ನು ಕೂಡ ಓದೋದಕ್ಕೆ ಸೇರಿಸಿದ್ರು. ಮಗಳು ಮೈಥಿಲಿ ಅಲ್ಲಿಯ ಡಿಗ್ರಿ ಕೊನೆ ವರ್ಷ ಓದ್ತಾ ತನ್ನ ಕ್ಲಾಸ್ ಮುಗಿಸಿ ನಂತರ ಸ್ನೇಹಿತೆ ವಿನುತಾ ಜೊತೆ ಸೇರಿಕೊಂಡು ಅಲ್ಲಿನ ಮಕ್ಕಳಿಗೆ ಸಂಗೀತ ಪಾಠ ಹೇಳಿಕೊಡುವ ಸಂಗೀತ ಶಿಕ್ಷಕಿ ಕೂಡ ಹೌದು. ಇನ್ನು ಭಾರ್ಗವ ಸೆಕೆಂಡ್ PUC ವಿದ್ಯಾರ್ಥಿ. ಮೈಥಿಲಿ, ವಿನುತಾ, ಭಾರ್ಗವ ಮೂವರು ಅಕ್ಕ ತಮ್ಮ ಅನ್ನೋದಕ್ಕಿಂತ ಒಳ್ಳೆ ಸ್ನೇಹಿತರು ಅಂತ ಹೇಳ್ಬೋದು. ಒಟ್ಟಿಗೆ ಹೋಗಿ ಬಂದು ಮಾಡೋ ಇವರಿಗೆ ಭಾರ್ಗವನ ಜೊತೆಗೆ ಇಬ್ಬರು ಹೆಣ್ಮಕ್ಳು ಇರುವ ಕಾರಣ ಭಾರ್ಗವ ಇವರಿಬ್ಬರಿಗೂ ಶ್ರೀರಕ್ಷೆ. ಕಾಲೇಜಲ್ಲಿ ಬೇರೆ ಯಾವುದೇ ಹುಡುಗರು ಮೈಥಿಲಿ ಅಥವಾ ವಿನುತಾ ಇಬ್ಬರು ತಂಟೆಗೆ ಹೋಗಿದ್ದು ಏನಾದರೂ ಭಾರ್ಗವನಿಗೆ ಗೊತ್ತಾದರೆ ಅವತ್ತು ಅವ್ರ ಕತೆ ಮುಗಿದ ಹಾಗೆ. ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸಿನೇ ಬರ್ತಾನೆ. ಇತ್ತ ಮೈಥಿಲಿ, ವಿನುತಾ ಇಬ್ಬರು ತಮ್ಮ ಕ್ಲಾಸಿಗೆ ಬಂದು ಕುಳಿತುಕೊಳ್ತಾ ಇದ್ದ ಹಾಗೆ ಪ್ಯೂನ್ ಬಂದು ಅವರಿಬ್ಬರನ್ನು ಕರೆದು ಪ್ರಿನ್ಸಿಪಲ್ ನಿಮ್ಮನ್ನು ಬರೋಕ್ಕೆ ಹೇಳಿದ್ದಾರೆ ಅಂತ ಕರೆದು ಹೋಗ್ತಾರೆ. ಇಬ್ಬರಿಗೂ ಇದರಿಂದ ಸ್ವಲ್ಪ ಭಯವಾಗುತ್ತೆ. ನಾವೇನು ತಪ್ಪು ಮಾಡಿಲ್ಲ, ಹಾಗಿದ್ಮೇಲೆ ನಮ್ಮನ್ನು ಯಾಕೆ ಬರೋದಕ್ಕೆ ಹೇಳಿದ್ದಾರೆ ಎಂದು ಭಯದಲ್ಲೇ ಇಬ್ಬರು ಪ್ರಿನ್ಸಿಪಾಲ್ ಚೇಂಬರ್ಗೆ ಹೋಗ್ತಾರೆ. ಶ್ರೀರಕ್ಷಾ ಸಂಸ್ಥೆಯ ಪ್ರಿನ್ಸಿಪಲ್ ಜಗನ್ನಾಥ್ ಅವರು ಇವರಿಬ್ಬರು ಬಂದವಾಗ ಸ್ವಲ್ಪ ಗಂಭೀರವಾಗಿಯೇ ಇವರನ್ನು ನೋಡ್ತಾ ಕೂತಿರ್ತಾರೆ. ಮೈಥಿಲಿ, ವಿನುತಾ ಇಬ್ಬರು ಅವರು ಒಪ್ಪಿಗೆ ಪಡೆದೇ ಚೇಂಬರ್ ಒಳಗೆ ಬಂದಾಗ, ಏಂದ್ರಮ್ಮ ಎಷ್ಟೊತ್ತಿಗೆ ಕಾಲೇಜಿಗೆ ಬರೋದು, ನಿಮಗೇನು ಟೈಮ್ ಸೆನ್ಸೇ ಇಲ್ವಾ ಅಂತ ಗಂಭೀರವಾಗಿ ಕೇಳಿದವಾಗ ಮೈಥಿಲಿ, ವಿನುತಾ ಇಬ್ಬರಿಗೂ ಭಯಕ್ಕೆ ಕೈಕಾಲು ನಡುಕ ಶುರುವಾಗುತ್ತೆ. ಅದೇ ಭಯದಲ್ಲಿ ಮೈಥಿಲಿ ಮತ್ತು ವಿನುತಾ ಇಬ್ಬರು ಸರ್ ನಾವು ಲೇಟಾಗಿ ಬರಲಿಲ್ಲ ಸರ್, ಸರಿಯಾದ ಸಮಯಕ್ಕೆ ಬಂದಿದ್ದೀವಿ ಎಂದು ಇಬ್ಬರು ನಡುಗುತ್ತಾ ಹೇಳಿದರೆ ಅವರಿಬ್ಬರ ಮಾತನ್ನು ಕೇಳಿದ ಜಗನ್ನಾಥ್ ಅವರು ಜೋರಾಗಿ ನಕ್ಬಿಟ್ರು. ಆದಷ್ಟು ಬೇಗ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಈ ಸಂಚಿಕೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.